ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರು. ದಿನಾಂಕ 26/7/2026 ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆ. ಜನರಲ್ ಕಾರ್ಯಪ್ಪ ಪ್ರತಿಮೆಗೆ ಪುಷ್ಪಾರ್ಚನೆ ಮತ್ತು ಬೈಕ್ ರ್ಯಾಲಿ. ನಿವೃತ್ತ ಯೋಧರಿಂದ ಮೈಸೂರಿನ ಮೆಟ್ರೋಪೋಲ್ ವೃತ್ತದಲ್ಲಿ ತಾವೀಗ ನೋಡ್ತಾ ಇದ್ರ ಮೈಸೂರಿನ ಮೆಟ್ರೋಪೋಲ್ ವೃತ್ತದಲ್ಲಿ ಇರತಕ್ಕಂಥ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರ ಪ್ರತಿಮೆ ಇದೆ. ಇಲ್ಲಿ ನಾವು ನೋಡ್ತಾ ಇರತಕ್ಕಂಥದ್ದು ಇವತ್ತು ವಿಶೇಷವಾಗಿ ಅಲಂಕಾರ ಮಾಡಿದರೆ ಭಾರತದ ಫೀಲ್ಡ್ ಮಾರ್ಷಲ್ ಆಗಿರತಕ್ಕಂಥ KM ಕಾರ್ಯಪ್ಪ ಅವರು ವೀರ ಸೇನಾನಿ ಆಗಿರ್ತಕ್ಕಂಥವ್ರು, ಜನರಲ್ ಕಾರ್ಯಪ್ಪ ಆಗಿದ್ದವರು. ಇವರ ಒಂದು ಪುತ್ಥಳಿಯನ್ನ ಮೆಟ್ರೋಪೋಲ್ ಸರ್ಕಲ್ ಬಳಿ ಸ್ಥಾಪನೆ ಮಾಡಲಾಗಿದೆ. ಪ್ರತಿ ವರ್ಷ ಜುಲೈ 26ರಂದು ಇಲ್ಲಿಗೆ ನಿವೃತ್ತ ಸೇನಾನಿಗಳು ಬಂದು ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಆದ ಕಾರಣದಿಂದ ಇವತ್ತು ದಿನಾಂಕ 26/7/2026 ಆದ ಕಾರಣದಿಂದ ಬೆಳಗ್ಗೆ 10 ಗಂಟೆಗೆ ಎಲ್ಲ ನಿವೃತ್ತ ಯೋಧರು ಬಂದು ಇಲ್ಲಿ ಸೇರಿದ್ದಾರೆ. ಅವರು ಏನು ಮೆಡಲ್ಗಳನ್ನು ಪಡೆದಿದ್ದಾರೆ ಎಲ್ಲವರು ಮೆಡಲ್ಗಳನ್ನು ಹಾಕೊಂಡು ವಿಶೇಷವಾಗಿ ಸೈನಿಕರ ಡ್ರೆಸ್ಸನ್ನು ಹಾಕೊಂಡು ಬಂದಿದ್ದಾರೆ. ಇಲ್ಲಿಗ ಜನರಲ್ ಕಾರ್ಯಪ್ಪ ಅವರ ಪುತ್ಥಳಿಯ ಕೆಳಗಡೆ ಎಲ್ಲ ರೀತಿಯ ರಾಜಕಾರಣಿಗಳು, ಸೈನಿಕರು ಎಲ್ಲ ಸೇರಿರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ರ. ಎಲ್ಲ ವಿಭಾಗಗಳಲ್ಲಿ ಸೇವೆ ಮಾಡತಕ್ಕಂಥ ಸೈನಿಕರು ಅವರವರು ಏನೇನು ಮೆಡಲ್ಗಳನ್ನು ಪಡೆದಿದ್ರು ಎಲ್ಲ ಮೆಡಲ್ಗಳನ್ನು ಹಾಕೊಂಡು ಇಲ್ಲಿ ಬಂದಿದ್ದಾರೆ. ಈಗ ವಿಶೇಷವಾಗಿರ್ತಕ್ಕಂಥ ಹೆಮ್ಮೆ ಅದು, ಯಾಕಂದರೆ ಅವರು ಸಲ್ಲಿಸಿರತಕ್ಕಂಥ ಹೆಮ್ಮೆಯ ಸೇವೆ ಏನಿದೆ, ಪರಾಕ್ರಮದ ಸೇವೆ ಏನಿದೆ, ಆ ಸೇವೆಗೆ ತಕ್ಕಂತೆ ಇಲ್ಲಿ ಅವರು ಹಲವಾರು ಮೆಡಲ್ಗಳನ್ನು, ಸೇವಾ ಚಕ್ರಗಳನ್ನು ಪಡೆದಿರತಕ್ಕಂಥದ್ದು. ಆದ ಕಾರಣದಿಂದ ಎಲ್ಲರೂ ಕೂಡ ಇಲ್ಲಿ ಜನರಲ್ ಕಾರ್ಯಪ್ಪ ವೃತ್ತದಲ್ಲಿ ಮೆಟ್ರೋಪೋಲ್ ಸರ್ಕಲಲ್ಲಿ ಸೇರಿದ್ದಾರೆ. ಸೇರಿಕೊಂಡು ವಿಶೇಷವಾಗಿ ಜೈ ಜವಾನ್ ಜೈ ಕಿಸಾನ್ ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಗಳನ್ನು ಕೂಗ್ತಾ ಇಲ್ಲೆಲ್ಲರೂ ಕೂಡ ಹಿಂದಿರ್ತಕ್ಕಂಥ ತಾವು ನೋಡ್ತಾ ಇದ್ರ. ಇವ್ರ ಜೊತೆಗೆ ನಿಜವಾದ ಸೈನಿಕರ ಜೊತೆಗೆ ರಾಜಕಾರಣಿಗಳು ಕೂಡ ನಿಂತಿದ್ದಾರೆ. ಇಲ್ಲಿ ಸೈನಿಕರು ಯಾವತ್ತಿದ್ರು ಸೈನಿಕರೇ, ದೇಶವನ್ನು ಕಾಪಾಡ್ತಕ್ಕಂಥ, ದೇಶವನ್ನು ಶತ್ರುಗಳಿಂದ ರಕ್ಷಣೆ ಮಾಡ್ತಕ್ಕಂಥ ಸೈನಿಕರವರು. ರಾಜಕಾರಣಿಗಳು ಭಾರತ ದೇಶದಲ್ಲಿ ತಿಳ್ಕೊಂಡಿದ್ದಾರೆ. ಅವರು ಏನೋ ಒಂದು ಈ ದಿನ ವಿಶೇಷವಾಗಿರ್ತಕ್ಕಂಥ ಒಂದು ಭಾಷಣವನ್ನು ಮಾಡಿ ಹೆಪ್ಪಾಳೆಯರಿಗೆ ಗಿಡಿಸ್ಕೊಂಡು ಮತ್ತೆ ಈ ಒಂದು ನಮ್ಮ ಜನರಲ್ ಕಾರ್ಯಪ್ಪ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡೋ ಕೆಲಸಕ್ಕೋಸ್ಕರವಾಗಿ ಬಂದು ನಿಂತಿದ್ದಾರೆ. ಈಗ ತಾವು ನೋಡ್ತಾ ಇದ್ರೆ ಹಲವಾರು ಜನ ರಾಜಕಾರಣಿಗಳು ಇಲ್ಲಿ ಭಾಷಣ ಮಾಡ್ತಾ ಇರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ H. ರಾಜೀವ್ ಅವರು ಮತ್ತು MK ಸೋಮಶೇಖರ್ ಅವರು ಮತ್ತು ತಿಮ್ಮೇಗೌಡರು ಮತ್ತು ಜನರಲ್ ಕಾರ್ಯಪ್ಪ ಅವರ ಪ್ರತಿಮೆ ಮುಂದೆ ಇರತಕ್ಕಂಥ ಸೈನಿಕರ ಸಂಘದ ಪದಾಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ನಿಂತಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ರ. ಎಲ್ಲರೂ ಕೂಡ ವಿಶೇಷವಾಗಿ ಅವ್ರ ವಿಶೇಷ ಡ್ರೆಸ್ಸಿಂದ ಬಂದು ಕಂಗೊಳಿಸ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ರ. ಅವರಲ್ಲಿ ತುಂಬ ಹೆಮ್ಮೆ ಮನೆ ಮಾಡಿದೆ. ಯಾಕಂದರೆ ಅವರು ಕೂಡ ಇಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿರ್ತಕ್ಕಂಥ ಯೋಧರು ಕೂಡ, ನಿವೃತ್ತ ಯೋಧರು ಕೂಡ ಇಲ್ಲಿ ಇರದೆ ಅವರು ಕೂಡ ಅವರು ಭಾಷಣ ಮಾಡೋದನ್ನು ಕೂಡ ತಾವು ಕೇಳ್ಬೋದು. ಈಗ MK ಸೋಮಶೇಖರ್ ಅವರು, ತಿಮ್ಮೇಗೌಡರು ಮತ್ತು ಶಾಸಕ ಶ್ರೀವಾಸ್ ಅವರು ಕೂಡ ಬಂದಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಮಾತಾಡಾದ್ಮೇಲೆ ಈಗ ನಮ್ಮ ಜನರಲ್ ಕಾರ್ಯಪ್ಪ ಅವರ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನು ಮಾಡ್ತಾರೆ. ಆಮೇಲೆ ಬೈಕ್ ರ್ಯಾಲಿಗೆ ಫ್ಲಾಗ್ ಆಫ್ ಮಾಡ್ತಾರೆ. ಈಗ ಅದಕ್ಕೋಸ್ಕರವಾಗಿ ಬಂದು ನಿಂತಿದ್ದಾರೆ. ಇಲ್ಲಿ ಬೈಕ್ ರ್ಯಾಲಿ ಇಲ್ಲಿಂದ ಹೊರಟು ಅಂದರೆ ಮೆಟ್ರೋಪೋಲ್ ಸರ್ಕಲಿಂದ ಹೊರಟು ಕುವೆಂಪು ನಗರಲ್ಲಿರತಕ್ಕಂಥ ಚಿಕ್ಕಮ್ಮ ನಿಕೇತನದಲ್ಲಿ ಬಂದು ಹೋಗಿ ಸೇರ್ತಾರೆ. ಅಲ್ಲಿ ಒಂದು ಸಮಾರಂಭವನ್ನು ಮಾಡಿ ಎಲ್ಲರಿಗೂ ತಮ್ಮ ಸನ್ಮಾನಗಳನ್ನು ಮತ್ತು ಪುರಸ್ಕಾರಗಳನ್ನು ಕೂಡ ನೀಡಲಾಗುತ್ತೆ. ಮತ್ತು ಒಂದು ಕಾರ್ಗಿಲ್ ಯುದ್ಧದಲ್ಲಿ ಯಾರ್ಯಾರು ಮಡಿದಿದ್ದಾರೆ ಯೋಧರು, ಅವರಿಗೆ ಹುತಾತ್ಮರಾಗಿದ್ದರೆ ಅವರಿಗೆ ಹೆಸರನ್ನು ಹೇಳಿ ಅವರನ್ನು ಕರೆಸಿಕೊಳ್ಳುವಂಥ ಕೆಲಸವನ್ನು ಇವತ್ತು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೋಡಿ, ಈಗ ತಿಮ್ಮೇಗೌಡರು ಮಾತಾಡ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಈಗ ಇದಾದ ತಕ್ಷಣ ಜನರಲ್ ಕಾರ್ಯಪ್ಪ ಅವರ ಪ್ರತಿಮೆಯನ್ನೀಗ ತಾವು ನೋಡ್ತಾ ಇದ್ದೀರಿ. ಈಗ ಇದಾದ್ಮೇಲೆ ಮಕ್ಕಳುಗಳು ಕೂಡ ಬರ್ತಾರೆ. ಮಕ್ಕಳು ಕೂಡ ದೇಶದ ಬಾವುಟ ಹಿಡ್ಕೊಂಡು ಮತ್ತು ವಿಧ ವಿಧ ಪ್ಲಕ್ಕಾರ್ಡ್ಗಳನ್ನು ಹಿಡ್ಕೊಂಡು ಬಂದು ಕೂತ್ಕೋತಾರೆ. ಅದಾದಮೇಲೆ ಪುಷ್ಪಾರ್ಚನೆಯನ್ನು ಮಾಡಲಾಗತ್ತೆ. ಈಗ ತಿಮ್ಮೇಗೌಡರು ಮಾತಾಡ್ತಾ ಇರ್ತಕ್ಕಂಥದ್ದನ್ನು ತಾವೀಗ
ನೋಡ್ತಾ ಇದ್ದೀರಾ ಈಗ ಬಹಳ ಎಲ್ಲರೂ ಕೂಡ ತುಂಬ ಹುರುಪಿನಿಂದ ಸಂತೋಷದಿಂದ ವಿಜಯೋತ್ಸಾಹದಿಂದ ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ಪ್ರತಿಯೊಬ್ಬನ ಸೈನಿಕರಿಗೂ ಕೂಡ ವಿಶೇಷವಾದ ಹೆಮ್ಮೆ ಇದೆ. ಯಾಕಂದರೆ ದೇಶಕ್ಕೆ ಸೇವೆ ಮಾಡೋದೇನೋ ಒಂದು ಹೆಮ್ಮೆ ಇರ್ತಕ್ಕಂಥದ್ದು. ಅವರು ಗಳಿಸಿರ್ತಕ್ಕಂಥ ವಿಧ ವಿಧವಾದ ಮೆಡಲ್ಗಳನ್ನು ಹಾಕಿಕೊಂಡಿರ್ತಕ್ಕಂಥದ್ದು. ಅವರ ಮಕ್ಕಳು ಕೂಡ ಬಂದು ದೇಶದ ಬಾವುಟ ಇಟ್ಕೊಂಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಒಬ್ಬೊಬ್ಬರು 10 15 20 ಮೆಡಲ್ಗಳನ್ನು ಪಡೆದುಕೊಂಡಿರ್ತಕ್ಕಂಥ ಧೀರರು, ಶೂರರು, ಪರಾಕ್ರಮಿಗಳು ಇಲ್ಲಿ ನೆರೆದಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ಎಲ್ಲ ವಿದ್ಯಾರ್ಥಿಗಳು ಪಾಲಕರು ಬಂದು ಕುಳಿತಿದ್ದಾರೆ. ಈಗ ಕೊಡಗಿನ ವೀರರ ಮಕ್ಕಳುಗಳು ಕೂಡ ಇಲ್ಲಿ ಬಂದು ಕುಳಿತಿದ್ದಾರೆ. ವಿವಿಧ ರೀತಿಯ ಪ್ಲೇ ಕಾರ್ಡ್ಗಳನ್ನು ಹಿಡ್ಕೊಂಡು ನಿಂತಿದ್ದಾರೆ. ಈಗ ನಮ್ಮ ಚೆನ್ನಕಾರ್ಯಪ್ಪ ಅವರ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನು ಕೂಡ ಮಾಡಲಾಗುತ್ತೆ. ಈಗ ಪುಷ್ಪಾರ್ಚನೆಯನ್ನು ಮಾಡಿ ಭಾರತ ದೇಶದ ಪರವಾಗಿ ಘೋಷಣೆಗಳನ್ನು ಕೂಗಿದ್ದಾರೆ. ಈಗ ಘೋಷಣೆ ಮುಗಿದ ತಕ್ಷಣ ಈಗ ಎಲ್ಲರೂ ಕೂಡ ಬಂದು ಬೈಕ್ ರ್ಯಾಲಿಯನ್ನು ಉದ್ಘಾಟನೆ ಮಾಡ್ತಕ್ಕಂಥ ಸಮಯ ಪುಷ್ಪಾರ್ಚನೆ ಮಾಡ್ತಾ ಇರತಕ್ಕಂಥದ್ದು. ಈಗ ತಿಮ್ಮೇಗೌಡರು ಬಂದು ಬೈಕ್ ರ್ಯಾಲಿಯನ್ನು ಹಸಿರು ಬಾವುಟವನ್ನು ಹಿಡಿದು ಫ್ಲಾಗ್ ಆಫ್ ಮಾಡಿ ಬೈಕ್ ರ್ಯಾಲಿಯನ್ನು ಉದ್ಘಾಟನೆ ಮಾಡ್ತಕ್ಕಂಥ ಸಮಯ ಇದು. ಇದು ಸೈನಿಕರ ಸಂಘದ ವಿಶೇಷ ಪದಾಧಿಕಾರಿಗಳು ನಿಂತುಕೊಂಡಿದ್ದಾರೆ. ಸೈನಿಕರಾದಿಯಾಗಿ ಎಲ್ಲರೂ ಕೂಡ ಬೈಕಲ್ಲಿ ಅವರವರದೇ ಸ್ವಂತ ಬೈಕಲ್ಲಿ ನಿಂತುಕೊಂಡು ಬೈಕ್ ರ್ಯಾಲಿಗೆ ವಸ್ತ್ರವಾಗಿ ರೆಡಿಯಾಗಿದ್ದಾರೆ. ಈಗ ಫ್ಲ್ಯಾಗನ್ನು ಆಫ್ ಮಾಡಿದ ತಕ್ಷಣವೇ ಎಲ್ಲ ಬೈಕ್ಗಳು ಮುಂದೆ ಹೋಗ್ತವೆ. ಈಗ ಮುಂದೆ ಹೋಗಿ ರಾಜ್ಯ ಮಾರ್ಗಗಳಲ್ಲಿ ಸಂಚಾರ ಮಾಡಿ ಮತ್ತೆ ಚನ್ನಮ್ಮ-ನಿಕೇತನ ತೋಟಕ್ಕೆ ಬಂದು ಸೇರ್ಕೋತಾರೆ. ಅಲ್ಲಿ ಬಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಮಾರಂಭ ಕೂಡ ಮಾಡ್ತಾರೆ. ವಿಶೇಷ ಯೋಧರಿಗೆ ಸನ್ಮಾನ ಮಾಡತಕ್ಕಂಥದ್ದು ಮತ್ತು ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ಹುತಾತ್ಮರಾದ ಸೈನಿಕರಿಗೆ ಒಂದು ಶ್ರದ್ಧಾಂಜಲಿ ಸಲ್ಲಿಸ್ತಕ್ಕಂಥದ್ದು, ಅವರ ಗುಣಗಾನ ಮಾಡತಕ್ಕಂಥದ್ದು ಎಲ್ಲವನ್ನು ಕೂಡ ಈಗ ತಾವೀಗ ನೋಡ್ತಾ ಇದ್ದಾರೆ. ಈಗ ಬೈಕ್ ರ್ಯಾಲಿ ಈಗ ಪ್ರಾರಂಭ ಆಗಿದೆ. ಈಗ ಎಲ್ಲರೂ ಕೂಡ ಓಡ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಪ್ರತಿಯೊಂದು ಬೈಕ್ ಮೇಲೆ ಕೂಡ ಎರಡೆರಡು ಭಾರತದ ರಾಷ್ಟ್ರಧ್ವಜವನ್ನು ಹಾಕೊಂಡು ಹೋಗ್ತಾ ಇರತಕ್ಕಂಥದ್ದು. ಅವರವರ ಶಕ್ತಿಯಾನುಸಾರ ಯಾವ್ಯಾವ ಬೈಕ್ ಇದೆ ಎಲ್ಲ ಬೈಕ್ಗಳನ್ನು ಅವರು ಏರಿ ಓಡ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ಅದಲ್ಲದೆ ಜೀಪಲ್ಲೂ ಕೂಡ ಹೋಗ್ತಾರೆ. ಈಗ ನೋಡಿ ಯಾವ ರೀತಿ ಜೀಪಲ್ಲೂ ಕೂಡ ಬರ್ತಾ ಇದ್ದಾರೆ. ಈಗ ಜೀಪಲ್ಲೂ ಕೂಡ ಹೋಗ್ತಾರೆ. ಈಗ ಎಲ್ಲರೂ ಕೂಡ ಘೋಷಗಳನ್ನು ಕೂತ್ಕೊಂಡು ಘೋಷಗಳನ್ನು ಕೂಗ್ತಾ ಭಾರತ ಮಾತಾ ಕಿ ಜೈ, ಜೈ ಜವಾನ್, ಜೈ ಕಿಸಾನ್, ಭಾರತ ಮಾತಾ ಕಿ ಜೈ ಎಂಬ ಘೋಷಣೆಗಳನ್ನು ಕೂಗಿ ಇಲ್ಲಿ ಎಲ್ಲರೂ ಕೂಡ ಓಡ್ತಾ ಇರತಕ್ಕಂಥದ್ದು ಬೈಕ್ ರ್ಯಾಲಿಯಿಂದ ತಾವೀಗ ನೋಡ್ತಾ ಇದ್ದೀರಾ. ಈಗ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಸಂಭ್ರಮದಿಂದ ಉರುಪಿನಿಂದ ಎಲ್ಲರೂ ಕೂಡ ಬೈಕ್ ರ್ಯಾಲಿ ಮಾಡ್ಕೊಂಡು ಹೋಗ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ಇದಾದ ನಂತರ ಪ್ರತಿಯೊಬ್ಬ ಯೋಧರನ್ನು ಕೂಡ ಸಂದರ್ಶನ ಮಾಡ್ತಾ ಇದ್ದೀನಿ. ಈಗ ಅವರು ಏನಲ್ಲಿ ಸೇವೆ ಮಾಡಿದರು, ಏನೇನು ಬಹುಮಾನಗಳನ್ನು ಪಡೆದ್ರು, ಯಾವ್ಯಾವ ಮೆಡಲ್ಗಳನ್ನು ಪಡೆದ್ರು ಎಲ್ಲವೂ ಕೂಡ ತಮಗೆ ಹೇಳ್ತಾರೆ. ಈಗ ಜೀಪಲ್ಲಿ ಕೂಡ ಹೋಗ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ನೋಡಿ ಜೀಪಲ್ಲಿ ಕೂಡ ಮಹಿಳಾ ಯೋಧರು ಕೂಡ ನಿಂತಿರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ಭಾರತ ದೇಶದ ಧ್ವಜವನ್ನು ಹಾರಿಕೊಂಡು ಮಹಿಳಾ ಯೋಧರು ಕೂಡ ಹೋಗ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ಅತ್ಯಂತ ಸುಂದರವಾಗಿ ಕ್ಷಣ ಇದು. ನಾವು ಇಂಡಿಯನ್ ಆರ್ಮಿ ರಿಟೈರ್ಡ್ ಅವರು, ಕಾರ್ಗಿಲ್ ವಾರ್ ಅಟೆಂಡ್ ಮಾಡಿ ಬಂದವರು. ಈಗ ಕಾರ್ಗಿಲ್ ಡೆಲ್ ಮಾಡೋಣ ಅಂತ ಎಲ್ಲರೂ ಸೇರಿದ್ದೀವಿ. ನಾವು 1984 ಅಲ್ಲಿ ಆರ್ಮಿ ಭರ್ತಿ ಆಗಿದ್ದು. ಭರ್ತಿ ಆದಮೇಲೆ ಟ್ರೈನಿಂಗ್ ಆಗಿ ಅರುಣಾಚಲ್ ಪ್ರದೇಶದಲ್ಲಿ ಸರ್ವಿಸ್ ಮಾಡಿದ್ದೀವಿ. ಅಲ್ಲಿಂದ ಶ್ರೀಲಂಕಾದಲ್ಲಿ ಸರ್ವಿಸ್ ಮಾಡಿದ್ದೀವಿ. ಇಲ್ಲ ಕಾರ್ಗಿಲ್ ರಿಸರ್ವ್ ಆಗಿದ್ದೀವಿ. ಅಲ್ಲಿಂದ ನಾವು ಸ್ಪೋರ್ಟ್ಸಲ್ಲಿ ಇದ್ದು ಮಡಿಕೇರಿ NCCಗೆ ಬಂದಿದ್ದೀವಿ. ನಮಸ್ಕಾರ. ನಾವು ರೋಟರಿ ಕ್ಲಬ್ ಆಫ್ ಹೆರಿಟೇಜ್ನ ಈ ಸಲಿನ ಅಧ್ಯಕ್ಷ. ನಾವು ಮತ್ತು ನಮ್ಮ ಮೈಸೂರು ಜಿಲ್ಲಾ ಸೈನಿಕರ ಒಕ್ಕೂಟದ ಸಹಯೋಗದಿಂದ ಇವತ್ತು ಕಾರ್ಗಿಲ್ ವಿಜಯೋತ್ಸವ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಾವು ಬೈಕ್ ರ್ಯಾಲಿ ಮಾಡಿಕೊಂಡು ಇಲ್ಲಿಂದ ಬೈಕ್ ರ್ಯಾಲಿ ಮುಖಾಂತರ ಹೋಗಿ ಚಿಕ್ಕಮ್ಮನಿಕೇತನದಲ್ಲಿ ಅದು ಬೈಕ್ ರ್ಯಾಲಿ ಕೊನೆಗೊಂಡು ಅಲ್ಲಿ ಸಭಾ ಕಾರ್ಯಕ್ರಮ ಇರ್ತದೆ. ಈ ರ್ಯಾಲಿಯ ಮುಖ್ಯ ಉದ್ದೇಶ ಅಂದರೆ ನಮ್ಮ ಯೋಧರ ಭಕ್ತಿ ಬಲಿದಾನವನ್ನು ಹುತಾತ್ಮರಾದಂಥ ನೆನೆಸ್ಕೊಂಡು ನಮ್ಮ ಯುವಜನತೆಗೆ ಸಂದೇಶ ಕೊಟ್ಟು ದೇಶದ ರಕ್ಷಣೆಯ ಬಗ್ಗೆ ಒಂದು
ಸಂದೇಶವನ್ನು ಕೊಡೋಕಲ್ಲಿ ಸುಮಾರು ಜನ ಮಾತಾಡ್ತಾರೆ. ಈ ಒಂದು ಉದ್ದೇಶವಾಗಿ ಈ ಬೈಕ್ಗಳನ್ನು ಏರ್ಪಡಿಸಿ ನಾವು ಈ ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ನಾನು ಆರ್ಮಿಯಲ್ಲಿ 18 ವರ್ಷ ಸರ್ವಿಸ್ ಮಾಡಿದೆ. ಮರಾಠ ಎಲ್ಲ ಬೆಳಗ್ಗೆ ಅಲ್ಲಿ ಟ್ರೈನಿಂಗ್ ಮಾಡಿದೆ. ನನಗೆ ಯಾವುದು ಫೆಸಿಲಿಟಿ ಇಲ್ಲ. ಫೆಸಿಲಿಟಿಯಿಂದ ನನಗೆ ತುಂಬ ತೊಂದರೆ. ಅದರಿಂದ ನನಗೆ ಹಣ ತಮ್ಮಂದಿನಿಂದ ಕಷ್ಟ, ಎಲ್ಲದರಲ್ಲಿ ಕಷ್ಟ. ಅದಕ್ಕೆ ದಯವಿಟ್ಟು ಎಲ್ಲರೂ ನನಗೆ ಸಹಾಯ ಮಾಡಬೇಕು. ಅದೇ ನಾನು ಬೇಡಿಕೊಳ್ಳೋದು. ಇನ್ನು ಮುಂದೆಗೆ ನಾನು ಎಲ್ಲರ ಜನ ಮಾತು ಕೇಳಿಕೊಂಡು ಎಲ್ಲರ ವಿಷಯವಾಗಿ ನಾನು ನಡ್ಕೊಳ್ತೇನೆ. ನಮ್ಮ ಮನೆ ಕೊಡಗಲ್ಲಿ ನಮಗೆ ಅಣ್ಣ ತಮ್ಮಂದಿಯರು ತೊಂದರೆ ಕೊಡ್ತಿದ್ದಾರೆ. ಅದರಿಂದ ದಯವಿಟ್ಟು ನನಗೆ ಎಲ್ಲರೂ ಸಹಕಾರ ಮಾಡಿಕೊಡಬೇಕು ಎಂದು ನಾನು ಎಲ್ಲರನ್ನ ಬೇಡಿಕೊಳ್ತೇನೆ. ನಮಸ್ಕಾರ. ಇವತ್ತು ಜುಲೈ 26 ನಮ್ಮ ದೇಶದ ಮಹಾನ್ ವಿಜಯೋತ್ಸವ ಕಂಡ ಯುದ್ಧದಲ್ಲಿ ಇದು ಒಂದುವೆ. ನಾವು ಈ ದಿನ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿದಂತಹ ಇವತ್ತು ದಿನ. ಭಾರತೀಯ ಯೋಧರು ನಮ್ಮ ದೇಶಕ್ಕೆ ಮತ್ತೊಮ್ಮೆ ಯುದ್ಧದಲ್ಲಿ ವಿಜಯವನ್ನು ಗಳಿಸಿ ನಮ್ಮ ದೇಶವನ್ನು ಕಾಪಾಡಿದ್ದಾರೆ. ನಮ್ಮ ಭಾರತೀಯ ಸೈನಿಕರಿಗೆ ಒಂದು ದೊಡ್ಡ ನಮಸ್ಕಾರ ಹಾಗೂ ಅವ್ರಿಗೆ ಶುಭವಾಗಲಿ ಅಂತ ಹೇಳ್ತೀವಿ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ದಿವಸ ಏನಪ್ಪಾ ಅಂತಂದ್ರೆ, ಪಾಕಿಸ್ತಾನಕ್ಕೆ ನಾವು ಯಾವ ತರದಲ್ಲಿ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೋ ಅದೇ ರೀತಿ 1999 ಕಾರ್ಗಿಲ್ ದಿವಸದ ದಿನ ನಾವು ಕಲಿಸಿದ್ವಿ. ಇನ್ನು ಮುಂದೆ ಯಾವುದೇ ತಕರಾರು ಬರಬಾರದಂಗೆ ಅವ್ರಿಗೆ ಇದೇ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಮ್ಗೆ ಯಾವುದೇ ಒಂದು ಅಡಚಣೆ ಮಾಡಬಾರ್ದು ಅವರು. ಹಾಗಾಗಿ ಮುಂದೆ ಯಾವುದೇ ಯುದ್ಧಗಳು ನಡೆದರೂ ಸಹ ನಮ್ಮ ಕಾರ್ಗಿಲ್ ಅದನ್ನೇ ಒಂದು ಮನಸ್ಸಲ್ಲಿ ಇಟ್ಕೊಂಡು ಅದೇ ತರ ಮುಂದುವರಿಬೇಕು. ಈ ತರ ಸಮಯ ಸಂದರ್ಭಗಳಲ್ಲೆಲ್ಲ ಯಾವುದೇ ಒಂದು ಯುದ್ಧ ನಡೆದರೂ ಸರಿ ಅದನ್ನು ನಾವು ಸಂರಕ್ಷಣೆ ಮಾಡಬೇಕು. ನಮ್ಮ ಶಿಸ್ತಿನ ಸಿಪಾಯಿನಂತೆ ಏನು ಒಗ್ಗಟ್ಟಿದೆ ಭಾರತೀಯ ಸೈನ್ಯದಲ್ಲಿ ಅದು ಸಹ ಭೂತ ಸೈನಿಕಗಳಲ್ಲೂ ತೋರಿಸ್ಬೇಕು ಅಂತ ನಮ್ಮಲ್ಲಿ ಎಲ್ಲೆಲ್ಲ ಕನಕಳಿ ಮನವಿ. ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ. ಇವತ್ತಿನ ದಿನ ನಮಗೆ ಒಂದಕ್ಕೆ ದುಃಖದ ದಿನ. ನಮ್ಮ ಕಾರ್ಗಿಲ್ ಅಲ್ಲಿ ಏನು ಹುತಾತ್ಮರಾದಂತಹ ವೀರ ಯೋಧರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ಅಷ್ಟು ನಾವು ಪಬ್ಲಿಷ್ ಮಾಡ್ತಾ ಇಲ್ಲ. ಹೇಗೆ ಅಂತ ಹೇಳಿ ಇದಕ್ಕಿಂತ ಮೊದಲು 71ನೇ ಇಸ್ವಿ, 1971ನೇ ಇಸ್ವಿ, 1965, 1962ನೇ ಇಸ್ವಿನಲ್ಲಿ ಮಾಡಿದಂತಹ ಎಲ್ಲಾ ಯೋಧರರಿಗೂ ಅವರ ಕುಟುಂಬ ವರ್ಗದವರಿಗೂ ನಮ್ಮನ್ನ ಸಲ್ಲಿಸ್ತಾ ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಇದ್ದೇನೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಾವು ಇವತ್ತಿನ ದಿನ ಮಾತ್ರ ನೆನ್ಸ್ಕೊಳ್ತೀವಿ. ಬಾಕಿ ದಿವಸ ಯಾವುದೇ ಸೈನಿಕರ ಬಗ್ಗೆ, ಹುತಾತ್ಮರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ನಮ್ಮ ದೇಶದಲ್ಲಿ ನಮ್ಮ ಈ ಸರ್ಕಾರದ ಅವ್ಯವಸ್ಥೆಯಿಂದ ಯಾವುದೇ ಒಂದು ಸೋಲ್ಜರ್ಗೆ ಉತ್ಪತ್ತಿ ಯಾವುದೋ ಒಂದು ಸರಿಯಾದ ಹಾಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಲ್ಲ. ಇವತ್ತು ಸಂತೋಷದ ವಿಷಯದಲ್ಲಿ ಮಾತಾಡ್ಕೊಂಡು ನಾವು ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ ಮಡಿದಂತ ಯೋಧರಿಗೆ, ಹುತಾತ್ಮರಿಗೆ ಒಂದು ಗೌರವವನ್ನು ಸಲ್ಲಿಸ್ತಾ ನನ್ನ ಒಂದು ಮಾತಾಡಿಸ್ತಾ. ನಾವು ಇವತ್ತು ಮೈಸೂರಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನ ತುಂಬಾ ಉತ್ಸುಕತೆಯಿಂದ ಆಚರಿಸ್ತಾ ಇದ್ದೀವಿ. ಅದೆಲ್ಲ ಹೇಳೋದಕ್ಕೆ ತುಂಬಾ ಹರ್ಷವಾಗ್ತಿದೆ. ಕಾರ್ಗಿಲ್ ವಿಜಯೋತ್ಸವದ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಅಂತಹ ಮಹಾನ್ ಸಾಧನೆಯನ್ನ ನಮ್ಮ ಸೈನಿಕರು ಮಾಡಿದ್ದಾರೆ. 1999ರಲ್ಲಿ ಈ ಕಾರ್ಗಿಲ್ ಯುದ್ಧ ಸಮರ ನಡಿಬೇಕಾದ್ರೆ ವಿಶ್ವಕಪ್ 20 ನಡೀತಾ ಇತ್ತು. ಆ ಸಮಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ತರುಣರ ಗಮನವನ್ನು ಸಹ ವಿಶ್ವಕಪ್ ಮೇಲೆ ಇತ್ತು. ಅವಾಗ ನಾನು ಬಹುಶಃ ಒಂದು SSLC ಓದ್ತಾ ಇದ್ದೆ ಅನಿಸ್ತದೆ. ಆಗ ನನಗೊಂಥರ ಅನಿಸ್ತಾ ಇತ್ತು, ಈ ಕಾರ್ಗಿಲ್ ಯುದ್ಧ ನಡೀತಾ ಇದೆ ಇಲ್ಲಿ, ಈಗ ನಮ್ಮ ದೇಶಕ್ಕೆ ಅಶಾಂತಿ ತುಂಬಿಕೊಂಡಿದೆ. ಅಂತ ಸಮಯದಲ್ಲಿ ನಮ್ಮ ತರುಣರು ಎಲ್ಲರೂ ವಿಶ್ವಕಪ್ ನೋಡ್ಕೊಂಡು ಕೂತಿದಾರಲ್ಲ ಅಂತ. ಅದೇನೋ ಗೊತ್ತಿಲ್ಲ, ವಿಶ್ವಕಪ್ ಅವಾಗ ಸೋತೋಯ್ತು. ಎಲ್ಲಾ ತರುಣರ ಗಮನ, ತರುಣಿಯರ ಗಮನ ಈ ಕಾರ್ಗಿಲ್ ಕಡೆಗೆ ಗಮನ ಹರಿಸ್ತು. ದೇಶಕ್ಕೋಸ್ಕರವಾಗಿ ನಾವ್ ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ಛಲ ಉತ್ಕೊಳುತ್ತು. ಆ ಕಾರ್ಗಿಲ್ ವಿಜಯೋತ್ಸವ ಅದನ್ನ ನೆನೆಸ್ಕೊಂಡ್ರೆ ಸಹ ಕಣ್ಣಲ್ಲಿ ನೀರು ಹರಿಯುತ್ತೆ. ಅದನ್ನ ಹೇಳೋದಕ್ಕೆ ಒಂದು ದೊಡ್ಡ ಹೇಳಕ್ಕೆ ಆಗಲ್ಲ. ಅಂತ ಒಂದು
ಕೈಯಲ್ಲಿ ಮೈಯಲ್ಲಿ ಒಂದು ರೋಮಾಂಚನ ಆಗುತ್ತೆ ಕಾರ್ಗಿಲ್ ಸಮರ ನೆನೆಸ್ಕೊಂಡ್ರೆ. ಅಂತಹ ಒಂದು ಭೀಕರ ಇದ್ರಲ್ಲಿ ನಮ್ಮ ಸೈನಿಕರು ತಮ್ಮ ಮನೆ, ತಮ್ಮ ಹೆಂಡತಿಯರು ಎಲ್ಲರನ್ನು ಬಿಟ್ಟು ಸಹ ಕಾರ್ಗಿಲ್ ವಿಜಯೋತ್ಸವಕ್ಕೆ ತಮ್ಮ ದೇಹ ಪ್ರಾಣ ಬಲಿದಾನವನ್ನೇ ಮಾಡಿದ್ರು. ಅಂತಹ ಸೈನಿಕರ ಈ ಒಂದು ಕಾರ್ಗಿಲ್ ವಿಜಯೋತ್ಸವವನ್ನ ಒಂದು ರಾಷ್ಟ್ರ ಹಬ್ಬವನ್ನಾಗಿ ಮಾಡ್ತಿರುವುದು ನಮ್ಮ ಹೆಮ್ಮೆಯ ವಿಷಯ. ಇನ್ನೊಂದು ಹೇಳ್ಬೇಕು ಅಂದ್ರೆ ಆ ಟೈಮಲ್ಲಿ ಸಹ ಎಷ್ಟಂದ್ರೆ 30 ಡಿಗ್ರಿಯಿಂದ 40 ಡಿಗ್ರಿ ಸೆಲ್ಸಿಯಸ್ ಉಷ್ಣಮಾನ ಇತ್ತು. ಆ ಇದ್ರೊಳಗಡೆ ಎಲ್ಲಿ ಒಬ್ಬ ಮನುಷ್ಯ ಸಹ ಬದುಕೋಕ್ಕಾಗಲ್ಲ. ಅಂತಹ ಒಂದು ಇದನ್ನ ನೆಲೆಗಟ್ಟಿನ ಭೀಕರ ಒಂದು ಇದನ್ನ ತಡೆಗಟ್ಟಿ ನಮ್ಮ ಸೈನಿಕರು ಬೆಟ್ಟದ ನಕ್ಸಲೈಟ್ಸ್ ಬೆಟ್ಟದ ಮೇಲೆ ಇದ್ರೆ ಸೈನಿಕರು ಕೆಳಗಡೆ ಇರ್ತಾ ಇದ್ರು. ಅದನ್ನ ಮೇಲೆ ಹತ್ತು ಸಹ ನೋಡಕ್ ಆಯ್ತಿರ್ಲಿಲ್ಲ. ಅಂತದ್ರೊಳಗಡೆ ಒಂಚೂರು ಎದುರದನೆ ಸಹ ನಮ್ಮ ಸೈನಿಕರು ಹೇ ಮಾಂಗ್ ಮೋರ್ ಅಂತ ಹೇಳಿ ಯುದ್ಧನ ಜಯಿಸಿ ಆ ತ್ರಿವರ್ಣ ಧ್ವಜವನ್ನ ಆ ಬೆಟ್ಟದ ಮೇಲೆ ಸಹ ಇಟ್ರು. ಅಂತಹ ಯೋಧರಿಗೆ ನಾವೊಂದ್ಸಲ ಜೋರಾಗಿ ಜಯಕಾರವನ್ನು ಮಾಡೋಣ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಒಂದೇ ಒಂದೇ ಒಂದೇ. ಈ ಕಾರ್ಗಿಲ್ ವಿಜಯೋತ್ಸವದ ದಿನ ನಾನು ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ವಿಕ್ರಮ್ ಬಾತ್ರಾ ಅವರು ನನ್ನ ದೇಹ ಕೊನೆಗೊಂಡ್ರು ಸಹ ಇವತ್ತೇ ಮಣ್ಣಲ್ಲಿ ಮಣ್ಣಾಗಿದ್ರು ಸಹ ನಾವು ಕಾರ್ಗಿಲ್ ಗೆಲ್ಲೇಬೇಕು ಅಂತ ಹಠ ತೊಟ್ಟಿ ನಮ್ಮ ಕಾರ್ಗಿಲ್ ಒಂದು ವಿಜಯ ಪತಾಕೆಯನ್ನ ಅವರೇ ಸಹ ಆರಿಸಿದ್ರು. ಇಂತಹ ಒಂದು 580 ಜನ ವೀರ ಯೋಧರು ಮರಣ ಹೊಂದಿದ್ರು. 1000ಕ್ಕೂ ಹೆಚ್ಚು ಜನ ಗಾಯಗೊಂಡ್ರು. ಅಂತಹ ಒಂದು ಕಾರ್ಗಿಲ್ ವಿಜಯೋತ್ಸವನ್ನ ಇಡೀ ನಮ್ಮ ಭಾರತ ರಾಷ್ಟ್ರ ಹಬ್ಬವನ್ನಾಗಿ ಆಚರಿಸ್ತಾ ಇದೆ. ಅದಂತೂ ಹೆಮ್ಮೆ ವಿಷಯ. ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಅಂದ್ರೆ ಇವತ್ತು ಸಹ ಡೆಹ್ರಾಡೂನು, ಡೆಲ್ಲಿ ಹೇಳ್ಬೇಕಂದ್ರೆ ನಮ್ಮ ಪುತ್ತೂರಲ್ಲಿ 24/7 ಒಂದು ಜ್ಯೋತಿ ಉರಿತಾ ಇದೆ, ನಿರಂತರವಾಗಿ ಜ್ಯೋತಿ ಉರಿತಾ ಇದೆ. ಅದು ನಮ್ಮ ಕಾರ್ಗಿಲ್ ನ ಹೆಮ್ಮೆಯ ವಿಷಯ ಅಂತ ಹೇಳ್ತಿದೀವಿ. ಇಂತಹ ಒಂದು ಕಾರ್ಗಿಲ್ ವಿಜಯೋತ್ಸವವನ್ನ ರಾಷ್ಟ್ರ ಹಬ್ಬವನ್ನಾಗಿ ಮಾಡ್ತಾ ಇರೋದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಇದನ್ನ ಹೆಮ್ಮೆಯಿಂದ ಆಚರಿಸ್ತಿದೆ. ಇದೇ ರೀತಿ ಎಲ್ಲಾ ಯುವತಿಯರು ಪ್ರಪಂಚದಾದ್ಯಂತ ಒಂದು ರಾಷ್ಟ್ರ ಹಬ್ಬವನ್ನಾಗಿ ಆಚರಿಸ್ತಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟನ್ನ ಹೇಳಿ ನನ್ನ ಮಾತನ್ನ ಮುಗಿಸಿದ್ದೆ. ನಾನು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಿದ್ದೀನಿ. ನನ್ನ ಹೆಸರು ಉಮಾದೇವಿ ಅಂತ. ಒಂದ್ಸಲ ಮತ್ತೆ ಎಲ್ಲರೂ ಸಹ ಜೋರಾಗಿ ಜೈಕಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಒಂದೇ ಒಂದೇ, ಶಾಂತಿ ಶಾಂತಿ. ಜೈ ಜವಾನ್, ಜೈ ಜವಾನ್, ಜೈ ಜವಾನ್, ಜೈ ಭಾರತಾಂಬೆ. ವೀರ ವನತೆಯ ಮಾತನ್ನ ತಾವೀಗ ಕೇಳಿದ್ರಿ. ಅವರ ಧ್ವನಿಯಲ್ಲಿ ಎಷ್ಟು ಶೌರ್ಯ, ಸಾಹಸ, ಪ್ರತಾಪ ಇತ್ತು. ನಮ್ಮ ಸೈನಿಕರ ಬಗ್ಗೆ ಎಷ್ಟು ಹೆಮ್ಮೆ ಇತ್ತು. ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದ ಸೈನಿಕರ ಬಗ್ಗೆ ಎಷ್ಟು ಅಭಿಮಾನ ಇತ್ತು ಎಂಬುದನ್ನು ಕೂಲಂಕುಷವಾಗಿ ವಿವರಣೆ ಮಾಡಿದ್ದಾರೆ. ಮತ್ತು ಅದೇ ರೀತಿ ಜೈಕಾರವನ್ನು ಕೂಡ ಕೂಗಿರ್ತಕ್ಕಂಥ ತಾವು ನೋಡ್ತಾ ಇದ್ದಾರೆ. ಈಗ ನಮ್ಮ ಕೊಡಗಿನ ಮಹಿಳೆಯರು ಯಾವುದಲ್ಲೂ ಕೂಡ ಕಮ್ಮಿ ಇಲ್ಲ. ಈಗ ಇಲ್ಲಿ ತಾವು ನೋಡ್ತಾ ಇದ್ದಾರೆ ಎಲ್ಲ ರೀತಿಯ ಎಲ್ಲ ವಿಭಾಗದ ಸೈನಿಕರು ಕೂಡ ಅವರವರಿಗೆ ಗಳಿಸಿರ್ತಕ್ಕಂಥ ಮೆಡಲ್ಗಳನ್ನು ಹಾಕೊಂಡು ಜನರಲ್ ಕಾರ್ಯಪ್ಪ ಅವರ ಪ್ರತಿಮೆಯ ಮುಂದೆ ನಿಂತಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ. ಈಗ ಎಲ್ಲರ ಮುಖದಲ್ಲಿ ತುಂಬ ಸಂತೋಷ ಇದೆ, ಸಂತಸ ಇದೆ, ಉರುಪಿದೆ, ಜಯಿಸಿದೀವೆಂಬ ಒಂದು ಸಂತೋಷ ಇದೆ. ಆದ ಕಾರಣದಿಂದ ಎಲ್ಲರೂ ಕೂಡ ಬಹಳ ಅತ್ಯಂತ ಉರುಪಿನಿಂದ ಈ ಒಂದು ಫೋಟೋ ಸೆಷನಲ್ಲಿ ಭಾಗವಹಿಸಿದ್ದಾರೆ. ಪ್ರತಿ ವರ್ಷ ಜುಲೈ 26ರಂದು ಇಲ್ಲಿ ಜನರಲ್ ಕಾರ್ಯಪ್ಪ ಪ್ರತಿಮೆ ಮುಂದೆ ಬಂದವರು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಣೆ ಮಾಡ್ಕೋತಾರೆ. ಕೊಡಗಿನಿಂದ ಮೈಸೂರಿಗೆ ಬಂದು ಇಲ್ಲಿ ಆಚರಣೆ ಮಾಡ್ತಾರೆ. ಮೈಸೂರಿರ್ತಕ್ಕಂಥವ್ರು ಕೂಡ ಕೊಡಗಿನವ್ರ ಜೊತೆ ಸೇರಿಕೊಂಡು ಎಲ್ಲ ಸೈನಿಕರು, ನಿವೃತ್ತ ಸೈನಿಕರು ಸೇರಿಕೊಂಡು ಈ ಒಂದು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ನಮಗೂ ಕೂಡ ಮೈಸೂರಿನವ್ರಿಗೆ ತುಂಬ ಸಂತೋಷ. ಅದರಲ್ಲೂ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡೋಕ್ಕೆ ತುಂಬ ಸಂತೋಷ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಎಕ್ಸ್ ಹೌಲ್ದಾರ್ PK ಬಿದ್ದಪ್ಪ. ಇವತ್ತು ನಮಗೊಂದು ಸಂತೋಷದ ಸುದ್ದಿ ಅಂದರೆ ನಮ್ಮ ಕಾರ್ಗಿಲ್ ವಿಜಯ. ಕಾರ್ಗಿಲ್ ವಿಜಯ ಅಂದರೆ ನಮ್ಮ ಸೈನಿಕರು ತಂದೆ ತಾಯಿ ಹೆಂಡತಿ ಮಕ್ಕಳು ಊರನ್ನೇ ಬಿಟ್ಟು ನಾವು ದೇಶಕ್ಕಾಗಿ ಸೇವೆ ಮಾಡಲು ಹೋಗಿ ಅಂತಹ ಒಂದು ಐಸು ಅಂತ ಒಂದು ಕ್ರಿಟಿಕಲ್ ಜಾಗದಲ್ಲಿ
ನಮ್ಮ ಸೈನಿಕರು ಸಂಬಳಕ್ಕಾಗಿ ಹೋಗಿಲ್ಲ, ದೇಶ ಸೇವೆಗಾಗಿ ಹೋಗಿ ಅಲ್ಲಿ ದುಡಿದು ಎಷ್ಟೋ ಜನ ನಮ್ಮ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ, ಹಾಗೆ ಕೈಕಾಲು ಕಳ್ಕೊಂಡಿದ್ದಾರೆ. ಅವರು ತಂದೆ ತಾಯಿ ಮಗ ಕೂಡ ನೋಡಿದವರು ಅದೆಷ್ಟೋ ಮಾಜಿ ಸೈನಿಕರಿದ್ದಾರೆ. ಆದರೆ ನಾವು ಯಾವಾಗ ಆರ್ಮಿಗೆ ಸೇರಿ ಒಂದು ಸಂಬಳ ನಾವು ತೆಗೆದ ಮೇಲೆ ನಾವು ತಂದೆ ತಾಯಿಯ ಮಗನಲ್ಲ, ಭಾರತಾಂಬೆಯ ಮಗನಾಗಿ ನಾವು ಸೇವೆ ಸಲ್ಲಿಸಿದ್ದೇವೆ. ನನಗಂತೂ ಮೊದಲ ಸಂಬಳ ಬರೀ 382 ರೂಪಾಯಿ. ಸ್ವಲ್ಪ ಜನ ಹೇಳ್ತಾರೆ ಇವರು ಸಂಬಳಕ್ಕಾಗಿ ಉದ್ಯೋಗಕ್ಕಾಗಿ ಸೇವೆಗೆ ಹೋಗಿದ್ದಾರೆ, ಆರ್ಮಿಗೆ ಹೋಗಿದ್ದಾರೆ ಅಂತೇಳಿ. ನಾವು ನಿಜವಾಗಿ ಈ ಸಂಬಳಕ್ಕೆ ದೇಶ ಬಿಟ್ಟು ದೇಶ, ಊರು ಬಿಟ್ಟು ಊರು ಹೋಗಿ ನಾವು ಸೇವೆ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ನಾವು ಒಂದು ಭಾರತಾಂಬೆಯ ಮಕ್ಕಳಾಗಿ, ಭಾರತಾಂಬೆಯ ನಮ್ಮ ಜನರ ಸೇವೆಗಾಗಿ ನಾವು ಮುಡುಪಾಗಿ ನಾವು ಸೇವೆ ಮಾಡಿದ್ದೀವಿ ಹೊರತು ನಾವು ಆ ಸಂಬಳಕ್ಕಾಗಿ ಅಲ್ಲ. ನಾವು 18, 20, 30 ವರ್ಷ ಸರ್ವಿಸು ಸೇವೆ ಮಾಡಿ ಬಂದ ಮೇಲೆ ನಮಗೆ ಈ ರಾಜ್ಯದಲ್ಲಾಗಲಿ ದೇಶದಲ್ಲೇ ಆಗಿದೆ ಒಂದು ಪೆನ್ಷನು, ಒಂದು ಕ್ಯಾಂಟೀನು, ಅದು ಎರಡು ಬಿಟ್ಟರೆ ಯಾವುದೇ ಒಂದು ವೆಲ್ಫೇರು ಕೂಡ ನಮಗೆ ಸೈನಿಕರಿಗೆ ಈ ಜಿಲ್ಲೆ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಕೊಡ್ತಾ ಇಲ್ಲ. ನಾವು ಹಗಲು ರಾತ್ರಿ ಅಂತೇಳಿ ದುಡಿದು ನಮ್ಮ ಹೆಂಡತಿ ಮಕ್ಕಳನ್ನ ಸಾಕೊಂಡು ಮನೆ ಇಲ್ಲದೆಯೋ ಬಾಡಿಗೆ ಮನೆಯಲ್ಲೂ ಸೇವೆ ಸಲ್ಲಿಸ್ತಾ ಇದ್ದೀವಿ. ಇಂಥ ಒಂದು ಸುಸಂದರ್ಭದಲ್ಲಿ ಸೈನಿಕರಿಗಾಗಿ ಒಂದು ಜ್ಞಾಪಕಾರ್ಥವಾಗಿ ರಾಜ್ಯದವರು ಯಾವುದೇ ಒಂದು ನಿವೇಶನ ಆಗಲಿ ಮನೆ ಆಗಲಿ ಬಿಡುಗಡೆ ಮಾಡಿಕೊಡಬೇಕು. ಹಾಗೆ wounded ಎಷ್ಟೋ ಮನೆಯಲ್ಲಿ ಕೂತಿದ್ದಾರೆ ಜವಾನು, ಅವರಿಗೆ ಕಾಲು ಅಥವಾ ಕೈ ಮುರಿದೋಗಿದೆ ಅಂಥವ್ರಿಗೆ ಅದನ್ನೆಲ್ಲ ಜೋಡಿಸಿಕೊಡ್ಬೇಕು ಅಂತಲೂ ನಾವು ಕೇಳ್ಕೊತಾ ಇದ್ದೀವಿ. ಇವತ್ತಿನ ಈ ಕಾರ್ಗಿಲ್ ವಿಜಯ ದಿವಸದಲ್ಲಿ ಹೋರಾಡಿದ ಸುಮಾರು 5-6 ಜನ ಈಗ ಬಂದಿದ್ದಾರೆ. ಅವ್ರಿಗೆ ನಮ್ಮ ಸ್ಟೇಜ್ ಮೇಲೆ ಅಲ್ಲಿ ಸನ್ಮಾನ ಮಾಡ್ತಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮವ್ರನ್ನ ಗುರುತಿಸಿ ನಮಗೊಂದು ಒಳ್ಳೆತನ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ದಸರಾದಲ್ಲಿ ಎಲ್ಲೆಲ್ಲಿಂದೋ ಜನರನ್ನ ಕರ್ಕೊಬಂದು ದಸರಾ ಉದ್ಘಾಟನೆ ಮಾಡ್ತಾರೆ. ಈ ದೇಶ ಸೇವೆ ಮಾಡಿದಂಥ ಒಂದು ಸೈನಿಕನನ್ನು ಕರೆದು ಒಂದು ದಿವಸನೂ ಇಷ್ಟು 250 ವರ್ಷ ಆದರೂ ಕೂಡ ಒಂದು ಸೈನಿಕನಿಗೆ ಕರೆದು ಅವನಿಂದ ಉದ್ಘಾಟನೆ ಮಾಡಿಸಿಲ್ಲ ಅನ್ನೋದು ನಮಗೆ ತುಂಬ ಬೇಸರದ ಸಂಗತಿಯಾಗಿದೆ. ದಯವಿಟ್ಟು ಇದನ್ನೆಲ್ಲ ನೋಡಿ ನಮ್ಮ ರಾಜ್ಯದವರು ನಮಗೆ ಕರೆದು ಈ ವರ್ಷ ಇಲ್ಲ ಅಂದರೆ ಮುಂದಿನ ವರ್ಷ ಆದರೂ ಒಬ್ಬ ವಾರ್ ಅಟೆಂಡ್ ಮಾಡಿದವನು, ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, 71 ವಾರ್, 65 ವಾರ್ ಇದೆಲ್ಲ ಅಟೆಂಡ್ ಮಾಡಿದವರು ಎಷ್ಟೋ ಜನ ಇದ್ದಾರೆ. ಅವ್ರನ್ನ ಕರೆದು ಒಂದು ದಸರಾ ಉದ್ಘಾಟನೆ ಮಾಡಬೇಕು ಅಂತೇಳಿ ಈ ಸುಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಯೋಧರ ಸಂಘದ ಪದಾಧಿಕಾರಿಯಾಗಿರ್ತಕ್ಕಂಥ ದಿವಾಕರ್ ಅವರು ಅವರ ಒಂದು ಸಹೋದ್ಯೋಗಿಗಳೊಂದಿಗೆ ಒಂದು ತಂಡವನ್ನು ಇಲ್ಲಿ ನಿಲ್ಲಿಸ್ಕೊಂಡು ನಿಂತಿದ್ದಾರೆ. ಅವರೀಗ ಯೋಧರ ಪರವಾಗಿ, ಕಾರ್ಗಿಲ್ ಯೋಧರ ಪರವಾಗಿ, ಅಸೋಸಿಯೇಷನ್ ಪರವಾಗಿ ಮಾತಾಡ್ತಾರೆ. ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಸಾಲಾಗಿ ನಿಂತಿರ್ತಕ್ಕಂಥ ದೃಶ್ಯವನ್ನೀಗ ತಾವು ಸರ್ ನಮಸ್ಕಾರ. ನನ್ನ ಹೆಸರು ದಿವಾಕರ್ ಕೆಪಿ, ಜಿಲ್ಲಾಧ್ಯಕ್ಷರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಮೈಸೂರು ಜಿಲ್ಲಾ ಘಟಕ. ಈ ದಿನ ಒಂದು ವಿಶೇಷ ಏನಂದ್ರೆ ನಮ್ಮ ಮೈಸೂರಿನಲ್ಲಿರುವಂತಹ ಮಾಜಿ ಸೈನಿಕರ ಸಂಘಗಳು ಎಲ್ಲ ಒಟ್ಟಾಗಿ ಒಂದು ನಮ್ಮ ಯೂನಿಟಿಯನ್ನ ಫಸ್ಟ್ ತೋರಿಸ್ತಾ ಈ ಕಾರ್ಗಿಲ್ ವಿಜಯ ದಿವಸವನ್ನ ನಾವು ಮೈಸೂರು ಜಿಲ್ಲಾ ಮಾಜಿ ಸೈನಿಕರ ಸಂಘಗಳ ಒಕ್ಕೂಟದ ಮೂಲಕ ನಾವು ಈ ಒಂದು ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮವನ್ನ ನಾವು ಈ ದಿನ ಹಮ್ಮಿಕೊಂಡಿದ್ದೇವೆ. 28ನೇ ಕಾರ್ಗಿಲ್ ವಿಜಯ ದಿವಸ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಭಾರತಾಂಬೆಯ ಸುಪುತ್ರರು ಪಾಕಿಸ್ತಾನದೊಂದಿಗೆ ಯುದ್ಧದಲ್ಲಿ ಹುತಾತ್ಮರಾದಂತ ಒಂದು ನೆನಪನ್ನ ನೆನೆಸ್ಕೊಳ್ತಾ ನಮ್ಮ ಕಾರ್ಗಿಲ್ ವಿಜಯದ ದಿವಸದಂದು ಅವ್ರಿಗೆಲ್ಲ ಶ್ರದ್ಧಾಂಜಲಿ ಅರ್ಪಿಸ್ತಾ ಒಂದು ಕಾರ್ಯಕ್ರಮಕ್ಕೋಸ್ಕರ ನಾವು ಈ ಒಂದು ಕಾರ್ಗಿಲ್ ವಿಜಯ ದಿವಸವನ್ನ ಮಾಡೋದಕ್ಕೆ ಇವತ್ತು ಇಲ್ಲಿ ಏಕತ್ರಿತ ಆಗಿದ್ದೇವೆ. ಈ ಒಂದು ಮೈಸೂರು ಜಿಲ್ಲಾ ಮಾಜಿ ಸೈನಿಕರ ಸಂಘಗಳ ಒಕ್ಕೂಟದಲ್ಲಿ ಸಶಸ್ತ್ರ ಸೇನಾ ಪಡೆಯ ಅಧ್ಯಕ್ಷರಾದಂತಹ ಬಿದ್ದಪ್ಪ ಅವರು ಸಹ ಇದ್ದಾರೆ. ಮೈಸೂರು ಎಕ್ಸ್ ಸರ್ವಿಸ್ ಮೆನ್ ಮೂವ್ಮೆಂಟ್ನ ಅಧ್ಯಕ್ಷರಾದಂತಹ ಪ್ರಿನ್ಸ್ ಆಂಟೋನಿ ಅವರು ಇದ್ದಾರೆ. ಹಾಗೆ ಕೊಡಗು ಗೌಡ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂತಹ ನಮ್ಮ ಸುಬ್ಬಯ್ಯನವರು ಸಹ ಇದ್ದಾರೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷನಾದಂತಹ ನಾನು ದಿವಾಕರ್ ಕೆಪಿ ಹಾಗೂ ಈ 4 ಸಂಘದ ಎಲ್ಲ ಪದಾಧಿಕಾರಿಗಳು, ಸರ್ವ ಸದಸ್ಯರು
ಹಾಗೂ ವೀರ ನಾರಿಯರು, ವೀರ ಮಾತೆಯರು ಹಾಗೂ ರೋಟರಿ ಹೆರಿಟೇಜ್ ಕ್ಲಬ್ ಆಫ್ ಮೈಸೂರು ಇವರು ನಮ್ಮ 5ನೇ ವರ್ಷದ ಕಾರ್ಗಿಲ್ ವಿಜಯ ದಿವಸದ 5 ವರ್ಷದ ಸಹಯೋಗವನ್ನ ಕೊಡ್ತಾ ಇದ್ದಾರೆ. ಪ್ರತಿ ವರ್ಷವೂ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಮೈಸೂರು ಈ ಒಂದು ಕಾರ್ಯಕ್ರಮಕ್ಕೆ ಅವರ ಒಂದು ಸಹಯೋಗ ಬಹಳ ಮುಖ್ಯವಾಗಿ ನಮ್ಗೆ ಕಾಣ್ಬರ್ತಾ ಇದೆ. ಈ ಒಂದು ದೇಶ ಪ್ರೇಮದ ಅರಿವನ್ನ ಮೂಡಿಸೋ ಸಲುವಾಗಿ, ದೇಶ ಪ್ರೇಮದ ಒಂದು ಅರಿವನ್ನ ಈ ಒಂದು ನಮ್ಮ ಯುವ ಪೀಳಿಗೆಗೆ, ಮೈಸೂರಿನ ಜನತೆಗೆ ತೋರಿಸುವಂಥದ್ದು, ಅವ್ರಿಗೆ ಗೊತ್ತಾಗೋ ರೀತಿಯಲ್ಲಿ ಕಾರ್ಗಿಲ್ ಯಾವ ರೀತಿ ಆಯ್ತು, ಕಾರ್ಗಿಲ್ನಲ್ಲಿ ನಮ್ಮ ವೀರ ಯೋಧರು ಯಾವ ರೀತಿ ಹುತಾತ್ಮರಾಗಿದ್ದಾರೆ, ಅವರ ಬೆಲೆ ಏನು, ನಮ್ಮ ಸೈನಿಕರ ಬೆಲೆ ಏನು, ದೇಶದ ಒಂದು ಮುಂಚೂಣಿಯಲ್ಲಿ ನಮ್ಮ ನಾಗರಿಕರಿಗೆ ಯಾವ ರೀತಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ, ನಮ್ಮ ಭಾರತಾಂಬೆಗೆ ಯಾವ ರೀತಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ತೋರಿಸೋದಕ್ಕೆ, ತಿಳಿಸೋದಕ್ಕೆ ಈ ಒಂದು ಕಾರ್ಯಕ್ರಮ ಸಾಕ್ಷಿಯಾಗಿದೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಸಹ ಬರುವಂತಹ ಒಂದು ಆಹ್ವಾನವನ್ನ ನೀಡಿದ್ದೆವು. ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಸಹ ಬಂದಿದ್ದಾರೆ. ನಮ್ಮ ಸೈನಿಕ ಅಕಾಡೆಮಿಯ ಮಕ್ಕಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮದ ಮೆರುಗನ್ನ ಬದಲಾಯಿಸಿದ್ದಾರೆ. ಹಾಗೆ ಸೈನಿಕ ಅಕಾಡೆಮಿಯ ಸಂಸ್ಥಾಪಕರಾದಂತಹ ಶ್ರೀಯುತ ಶ್ರೀಧರ್ ಅವರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ, ಹಾಗೆ ಧನ್ಯವಾದಗಳನ್ನು ಸಹ ಹೇಳ್ತಾ ಇದ್ದೇನೆ. ಹಾಗೆ ಎಲ್ಲಾ ಜಿಲ್ಲಾಧ್ಯಕ್ಷರು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಪೂರೈಸ್ತಾರೆ ಅಂತ ನನ್ನ ಒಂದು ನಂಬಿಕೆ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಚಾಮರಾಜ ಕ್ಷೇತ್ರದ ಶಾಸಕರಾದಂತಹ ಹರೀಶ್ ಗೌಡ್ರು, ಕೃಷ್ಣರಾಜ ಕ್ಷೇತ್ರದ ಶಾಸಕರಾದಂತಹ ಶ್ರೀವತ್ಸರ್ ಅವರು, ಮಾಜಿ ಶಾಸಕರಾದಂತಹ ಸೋಮಶೇಖರ್ ಅವರು, MLC ಮಂಜೇಗೌಡರು, ನಮ್ಮ ಮಾಜಿ ಸೈನಿಕರು ಸಹ ಹಾಗೂ ನಮ್ಮ ಮಾಜಿ ಸೈನಿಕರ ಗೌರವಾಧ್ಯಕ್ಷರು ಸಹ ಆಗಿದ್ದಾರೆ. ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ. 10:45 ಈ ಒಂದು ಕಾರ್ಯಕ್ರಮ ಶುರು ಆಗುತ್ತೆ. 10:45ರಿಂದ 11:45 ಗಂಟ ಚಿಕ್ಕಮಾನಿಕೇತನದ ಕಲ್ಯಾಣ ಮಂಟಪದವರೆಗೆ 10 ಕಿಲೋಮೀಟರ್ಗಳ ಒಂದು ಸುದೀರ್ಘ ಒಂದು ಬೈಕ್ ರ್ಯಾಲಿಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಬೈಕ್ ರ್ಯಾಲಿಯ ನಂತರ ಸಭಾ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕಮಾನಿಕೇತನ ಕಲ್ಯಾಣ ಮಂಟಪದಲ್ಲಿ. ಇನ್ನೊಂದು ವಿಶೇಷ ಏನಂದ್ರೆ, ಚಿಕ್ಕಮಾನಿಕೇತನದಲ್ಲಿ ಅಮರ್ ಜವಾನ್ ಒಂದು ಸ್ಟ್ಯಾಚ್ಯೂವನ್ನ ನಿರ್ಮಾಣ ಮಾಡಿ ನಮ್ಮ ಹುತಾತ್ಮ ಸೈನಿಕರಿಗೆ ಗೌರವವನ್ನ ಸೂಚಿಸುವಂತಹ ಒಂದು ಕಾರ್ಯಕ್ರಮ ಸಹ ಚಿಕ್ಕಮಾನಿಕೇತನದಲ್ಲಿ ನಡೀತಾ ಇದೆ. ಅದಕ್ಕೆ ತಾವೆಲ್ಲ ಮಾಧ್ಯಮ ಮಿತ್ರರು ಸಹ ಇದಕ್ಕೆ ಸಾಕ್ಷಿಯಾಗಬೇಕು. ನಾಳೆಯ ಒಂದು ಪ್ರಿಂಟ್ ಮೀಡಿಯಾ ಮುಖಪುಟದಲ್ಲಿ ಅತಿ ಹೆಚ್ಚು ನಮ್ಮ ಮೈಸೂರಿನ ಜನತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಬೇಕು ಅಂತ ನಮ್ಮ ಎಲ್ಲಾ ಮಾಜಿ ಸೈನಿಕರ ಪರವಾಗಿ ನಾನು ಕೇಳ್ಕೊಂತಾ ಇದ್ದೀನಿ. ಧನ್ಯವಾದಗಳು. ಎಲ್ಲ ರ್ಯಾಂಕಿನ ಸೈನಿಕರು ಬಂದು ನಿಂತಿರ್ತಕ್ಕಂಥ ತಾವು ನೋಡ್ತಾ ಇದ್ರಾಗ ಉದ್ಘಾಟನೆಗೋಸ್ಕರವಾಗಿ, ಪುಷ್ಪಾರ್ಚನೆ ಮಾಡೋದಕ್ಕೋಸ್ಕರವಾಗಿ, ಬೈಕ್ ರ್ಯಾಲಿಯನ್ನ ಫ್ಲಾಗ್ ಆಫ್ ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ರಾಜಕಾರಣಿಗಳನ್ನ ಕಾಯ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದಾರೆ. ಈಗ ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ MK ಸೋಮಶೇಖರ್ ಅವರು, ಗೌಡ್ರು ಮತ್ತು H. ರಾಜರವರು ಕೂಡ ಬರೋರಿದ್ದಾರೆ. ಬಂದ ತಕ್ಷಣ ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡಲಾಗತ್ತೆ. ಇಲ್ಲಿ ಸೈನಿಕ ಶಾಲೆಯ ವಿದ್ಯಾರ್ಥಿಗಳು ಕೂಡ ಒಂದು ಬ್ಯಾನರ್ ಹಾಕೊಂಡು ಬಂದಿದ್ದಾರೆ. ಈಗ ಕಾರ್ಗಿಲ್ ವಾರ್ ಸಲ್ಯೂಟ್ ಟು ಹೀರೋಸ್ ಎಂಬ ಸ್ಲೋಗನ್ ಹಾಕೊಂಡು ಎಲ್ಲರೂ ಕೂಡ ಭಿತ್ತಿ ಪತ್ರಗಳನ್ನು ಹಿಡ್ಕೊಂಡು ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ರ. ಅಲ್ಲಿ ಸೈನಿಕರಿಗೆ, ಮಕ್ಕಳಿಗೆ ಟ್ರೈನಿಂಗ್ ಕೊಡಲಾಗತ್ತೆ. ಇಲ್ಲಿ ಮಕ್ಕಳಿಗೂ ಕೂಡ ಟ್ರೈನಿಂಗ್ ಕೂಡ ಕೊಡಲಾಗತ್ತೆ. ಸೈನಿಕರ ಶಾಲೆ ಸೈನಿಕರ ಶಾಲೆಯನ್ನ ಪ್ರಾರಂಭ ಮಾಡಿ ಅಲ್ಲಿ ವಿಶೇಷ ಮಕ್ಕಳಿಗೆ ಸೈನಿಕರಾದ್ರೆ ಹೇಗಿರ್ಬೇಕು, ಏನೇನು ಗುಣಗಳನ್ನು ಬೆಳೆಸ್ಕೊಡ್ಬೇಕು, ದೇಹದಾಢ್ಯತೆ ಯಾವ ರೀತಿ ಇರಬೇಕು ಎಲ್ಲವೂ ಕೂಡ ಈಗಲಿಂದನೇ ಅವ್ರಿಗೆ ತಯಾರಿ ಕೊಡಲಾಗತ್ತೆ. ಆಮೇಲೆ ಅವ್ರಿಗೆ ಸೈನ್ಯಕ್ಕೆ ಸೇರಿಸಿ ಅವ್ರಿಗೆ ದೇಶ ಸೇವೆಗೆ ಸಜ್ಜುಗೊಳಿಸ್ತಾರೆ. ಈಗ ಬೈಕ್ ರ್ಯಾಲಿಗೆ ಸಿದ್ಧತೆ ನಡೆಸ್ಕೊಂಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ರ.
ಪ್ರತಿಯೊಬ್ಬರು ಅವ್ರದ್ದೇ ಆಗಿರ್ತಕ್ಕಂಥ ಬೈಕಿಗೆ ಎರಡೆರಡು ರಾಷ್ಟ್ರಧ್ವಜವನ್ನು ಎಲ್ಲ ಯೋಧರು ಕೂಡ ಅವರವರು ಗಳಿಸಿರ್ತಕ್ಕಂಥ ಮೆಡಲ್ಗಳನ್ನ ಹಾಕೊಂಡು ನಿಂತಿರ್ತಕ್ಕಂಥದ್ದಂತ ನೋಡ್ತಾ ಇದ್ರ ಎಷ್ಟು ಮೆಡಲ್ಗಳು ಹೆಚ್ಚಾಗಿರ್ತವೆ ಅಷ್ಟೇ ಹೆಚ್ಚು ದೇಶಕ್ಕೆ ಹೆಚ್ಚಿನ ಸೇವೆಯನ್ನ ಸಲ್ಲಿಸಿರ್ತಾರೆ. ಅವರ ಶೌರ್ಯಕ್ಕೆ ಸಾಹಸಕ್ಕೆ ಯಾವುದೇ ರೀತಿಯ ಒಂದು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಶೌರ್ಯ ಸಾಹಸವನ್ನು ಮಾಡಿದರೆ ದೇಶಕ್ಕೆ ಸೇವೆಯನ್ನು ಮಾಡಿರ್ತಕ್ಕಂಥದ್ದು. ಸೇವೆಯನ್ನು ಮಾಡಿ ಅವರು ಸೇವೆಯಿಂದ ನಿವೃತ್ತಿಯಾಗಿ ಸಂತೋಷದಿಂದ ಬಾಳ್ತಾ ಇರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ರ. ದೇಶಕ್ಕೆ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಹೆಮ್ಮೆಯವರಲ್ಲಿ ಇರ್ತಕ್ಕಂಥದ್ದು. ಕಾರ್ಗಿಲ್ ವಿಜಯದ ನೆನಪಿಗೋಸ್ಕರವಾಗಿ ಬೈಕ್ ರ್ಯಾಲಿಯನ್ನು ಮಾಡೋದಕ್ಕೆ ಸಿದ್ಧಾಗಿ ನಿಂತಿರ್ತಕ್ಕಂಥ ಯೋಧರುಗಳು ಕೂಡ ತಾವು ನೋಡ್ತಾ ಇದ್ದೀರಾ. ಈಗ ಅವರವರ ಶಕ್ತಿಯಾನುಸಾರ ತೆಗೆದುಕೊಂಡಿರ್ತಕ್ಕಂಥ ಬೈಕ್ನಲ್ಲಿ ಭಾರತ ದೇಶದ 2 ಧ್ವಜಗಳನ್ನ ಸಿಕ್ಕಿಸಿಕೊಂಡು ಬೈಕ್ ರ್ಯಾಲಿ ಮಾಡೋಕ್ಕೆ ಸಿದ್ಧರಾಗಿರ್ತಕ್ಕಂಥ ಯೋಧರುಗಳನ್ನ ತಾವು ನೋಡ್ತಾ ಇದ್ದೀರಾ. ಈಗ ಎಲ್ಲರೂ ಕೂಡ ಹುರುಪೋಗಿದೆ. ಇವತ್ತು ಪಾಕಿಸ್ತಾನವನ್ನು ಯುದ್ಧದಲ್ಲಿ ಸೋಲಿಸ್ತೀವಿ ಎಂಬ ಒಂದು ಹೆಚ್ಚಿನ ಒಂದು ಸಂಭ್ರಮ ಅವರಲ್ಲಿ ಮನೆ ಮಾಡಿದೆ. ಜೀಪುಗಳಲ್ಲಿ ಕೂಡ ಭಾರತ ದೇಶದ ಧ್ವಜವನ್ನು ಹಾಕೊಂಡು ಬಂದಿದ್ದಾರೆ ಮತ್ತು ಸೈನಿಕರ ಶಾಲೆಯ ಮಕ್ಕಳಿಗೂ ಕೂಡ ಇಲ್ಲಿ ಬಂದಿರತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ರ. ಎಲ್ಲರೂ ಕೂಡ ವಿಶೇಷ ಹುರುಪಿನಿಂದ ಸಂತೋಷದಿಂದ ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ರ. ಎಲ್ಲರೂ ಕೂಡ ತಮ್ಮ ತಮ್ಮ ಮೆಡಲ್ಗಳನ್ನು ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ತಾವೀಗ ನೋಡ್ತಾ ಇದ್ದೀರಾ. ಈಗ ಈ ಒಂದು ಮೆಡಲ್ಗಳು ಅವರವರ ಸೇವಾವಧಿಯಲ್ಲಿ ಪಡೆದಿರ್ತಕ್ಕಂಥ ಸೇವಾ ಚಕ್ರ ಆಗಿರ್ಬೋದು, ಶೌರ್ಯ ಚಕ್ರ ಆಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದನ್ನು ತಾನು ನೋಡ್ತಾ ಇದ್ರ. ಅವರು ಎಷ್ಟು ಹೆಚ್ಚು ಶೌರ್ಯವನ್ನು ಪ್ರದರ್ಶನ ಮಾಡಿದರೆ ಅಷ್ಟು ಮೆಡಲ್ಗಳನ್ನು ಹಾಕೊಂಡಿರ್ತಕ್ಕಂಥದ್ದು, ಶೌರ್ಯ ಚಕ್ರ ಪಡೆದಿರ್ತಕ್ಕಂಥದ್ದು ಎಲ್ಲವೂ ಕೂಡ ಇಲ್ಲಿ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಕೂಡ ಸಂತೋಷವಾಗುತ್ತೆ, ಅವರು ಕೂಡ ಸಂತೋಷವಾಗುತ್ತೆ. ದೇಶಕ್ಕೆ ಸಲ್ಲಿಸಿರುವ ಸೇವೆಗೋಸ್ಕರ ಅವರು ಇಲ್ಲಿ ಹೆಮ್ಮೆಯಿಂದ ನಿಂತಿರ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಕಾರ್ಗಿಲ್ ವಿಜಯೋತ್ಸವದ ದಿನವನ್ನು ನಾವು ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ಅಂತಂದ್ರೆ ನಮಗೆ 1999 ಜನವರಿ 26ರಂದು ನಾವು ಪಾಕಿಸ್ತಾನದಿಂದ ಗೆದ್ದಂತ ದಿನ, ಅಂದ್ರೆ ನಮಗೆ ಜಯ ಸಿಕ್ಕಿದಂತ ದಿನ. ಆ ದಿನವನ್ನು ನಾವು ತುಂಬಾ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ಅಂತ ಅಂದ್ರೆ ಈ ದಿನ ನಮ್ಗೆ ತುಂಬಾ ಯೋಧರನ್ನ ನಾವು ಕಳ್ಕೊಂಡಿದೀವಿ. ಅವರನ್ನ ಹುತಾತ್ಮರ ನೆನಪಿಗೋಸ್ಕರ ಹಾಗೆ ಒಂದು ಜಯ ಸಿಕ್ಕಿದ್ದಕ್ಕೋಸ್ಕರ ನಾವು ಇದನ್ನ ಸೆಲೆಬ್ರೇಟ್ ಮಾಡ್ತೀವಿ. ನನ್ನ ಹೆಸರು ನಿಂಗರಾಜು, ಮಾಜಿ ಯೋಧರು. 22 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರ್ತೇನೆ. ಹಾಗೆ 2009ರಲ್ಲಿ ನಾನು ಪಾಕಿಸ್ತಾನದ ಉಗ್ರವಾದಿಗಳನ್ನು ಸದೆ ಬಡಿದು ಭಾರತ ಸರ್ಕಾರದಿಂದ ನಾನು ಶೌರ್ಯ ಪ್ರಶಸ್ತಿಯನ್ನು ಸಹ ಪಡೆದಿರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕಾರ್ಗಿಲ್ ವಿಜಯೋತ್ಸವಕ್ಕೆ ನಾವು ಆಗಮಿಸಿದ್ದೇವೆ. ನಾನು ಸಿ.ಕೆ. ಬಸಪ್ಪ 37ನೇ ಕುರ್ತ್ ಬಟಾಲಿಯನ್ನಲ್ಲಿ ನಾನು ಜಮ್ಮು ಸೆಕ್ಟರಿನ ಭಾರಿ ಬ್ರಾಹ್ಮಣದಲ್ಲಿ ನಾನು ಕಾರ್ಗಿಲ್ ಇದ್ದ ಸಮಯದಲ್ಲಿ ನಾನು ಅಲ್ಲಿ ಸೇವೆ ಸಲ್ಲಿಸಿದ್ದೆ. ನಾವು ಆವಾಗ ತೋಪ್ಖಾನ ಮತ್ತು ಗುಂಡಿನ ಸ್ಥಳದಲ್ಲಿ ಇದ್ದರು. ಆವಾಗ BBC ನ್ಯೂಸ್ ಬಂತು, ಪಾಕಿಸ್ತಾನದವರು 5 ಇಂಡಿಯನ್ ಪೋಸ್ಟನ್ನು ಕಾರ್ಗಿಲ್ ಹಿಲ್ಲಲ್ಲಿ ಕ್ಯಾಪ್ಚರ್ ಮಾಡಿಕೊಂಡಿದ್ದಾರೆ. ಆದ ಕಾರಣ ಇವತ್ತು ಭಾರತ ದೇಶದಲ್ಲಿ ಆಗುವಂತ ಪರಿಸ್ಥಿತಿಗೆ ಒಂದು ಸಂದರ್ಭದಲ್ಲಿ ಎಲ್ಲ ಸೇನೆಯು ಎಲ್ಲ ಸಾರ್ವಜನಿಕರು ಕೂಡ ಇದಕ್ಕೆ ಕೈ ಕೊಡಬೇಕು ಅಂತ ಒತ್ತಾಸೆಯಲ್ಲಿ 1 ಗಂಟೆಯಲ್ಲಿ ಎಲ್ಲರೂ ಕೂಡ ಸೇನೆಯ ಪ್ರತಿ ಒಂದು ಜಾಗದಲ್ಲಿ ಕೂಡ ಅವರವರ ಸೆಕ್ಟರ್ ತಲುಪಿಬಿಟ್ಟು ಕಾರ್ಗಿಲ್ 5 ಪೋಸ್ಟ್ಗಳನ್ನು ಕ್ಯಾಪ್ಚರ್ ಮಾಡಲು ನಮ್ಮ ಭಾರತೀಯ ಸೇನೆ ಬಹಳ ಹರಸಾಹಸ ಪಟ್ಟಿದ್ದಾರೆ. ಪಾಕಿಸ್ತಾನದವರು ಮೇಲೆ ಇದ್ದರೂ ಕೂಡ ನಾವು ಕೆಳಗಿರುವಂತಹ ಸಂದರ್ಭದಲ್ಲಿ ನಮಗೆ ಆ ಸಾರ್ವಜನಿಕರ ಲಾರಿ ಡ್ರೈವರ್ಗಳಾಗಲಿ ಸಿವಿಲ್ಗಳಾಗಲಿ ನಮಗೆ ಮದ್ದುಗುಂಡು ತಲುಪಿಸುವಲ್ಲಿ ನಮಗೆ ಸಹಕಾರಿಯಾಗಿ
ನಾವು ಪಾಕಿಸ್ತಾನದ 5 ಪೋಸ್ಟ್ ಅನ್ನು ನಾವು ಕ್ಯಾಪ್ಚರ್ ಮಾಡಿಕೊಂಡಿದ್ದೆವು. ಇವತ್ತು ನಾವು ಮಾಜಿ ಸೈನಿಕರಾಗಿ ಮೈಸೂರು ನಗರದಲ್ಲಿದ್ದೇವೆ. ಮೈಸೂರು ನಗರದಲ್ಲಿ ಈ ಜುಲೈ 26ರ ಈ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸುತ್ತೇವೆ. ನಮಗೆಲ್ಲರಿಗೂ ಹೆಮ್ಮೆ. ನಮ್ಮ ಭಾರತ ದೇಶದ ಪ್ರತಿಯೊಂದು ಯುವಕರು ಕೂಡ, ಅದು ಸೇನೆ ಆಗಿರ್ಲಿ, ವಾಯುಸೇನೆ ಆಗಿರ್ಲಿ, ನೌಕಾಸೇನೆ ಆಗಿರ್ಲಿ, ಅಗ್ನಿವೀರ ಆಗಿರ್ಲಿ, ಎಲ್ಲರೂ ದೇಶ ಸೇವೆಗೆ ನಮಗೆ ಬಂದು ಸಹಕರಿಸಿ ನಮ್ಮ ದೇಶವನ್ನು ಪ್ರಪಂಚದಲ್ಲಿ ಉನ್ನತ ಮಟ್ಟದ ರಾಷ್ಟ್ರವನ್ನಾಗಿ ಮಾಡಬೇಕು, ನಮ್ಮ ಯುವಕರನ್ನೆಲ್ಲ ಪ್ರೇರಿಸಬೇಕು ಅಂತ ನಾವೆಲ್ಲ ಇವತ್ತು ನಮ್ಮ ಕಾರ್ಗಿಲ್ ವಿಜಯ ದಿವಸ ನಾವು ಹೇಳಿಕೊಳ್ತೇವೆ. ಧನ್ಯವಾದ. ಜೈ ಹಿಂದ್.